ಮೊನ್ನೆ ಏನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಯಿತು. ಕರ್ನಾಟಕದ ಇಬ್ಬರು ಸೇರಿ ಒಟ್ಟು 26 ಜನ ಬಲಿಯಾಗಿದ್ದಾರೆ. ಇದನ್ನು ಖಂಡಿಸಿ ದೇಶದೆಲ್ಲೆಡೆ ಅನೇಕ ರೀತಿ ಪ್ರತಿಭಟನೆ ಮಾಡಿದ್ದಾರೆ. ಸೊ ಅದರಂತೆ ನಮ್ಮ ಕರ್ನಾಟಕದ ಗುಲ್ಬರ್ಗಾದಲ್ಲೂ ಕೂಡ ಪಾಕಿಸ್ತಾನದ ಧ್ವಜವನ್ನು ರೋಡ್ ಮೇಲೆ ಅಂಟಿಸೋದ್ರ ಮುಖಾಂತರ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ಧ್ವಜನ ಅಂಟಿಸಿ ಸ್ವಲ್ಪ ಸಮಯದ ನಂತರ ಇಬ್ಬರು ಮುಸ್ಲಿಂ ಮಹಿಳೆಯರು ಬಂದು ಅದನ್ನು ತೆಗೆಯುವಂಥ ಪ್ರಯತ್ನ ಮಾಡ್ತಾರೆ. ಸೊ ನೋಡಿ ಅವ್ರಿಗೆ ಎಷ್ಟು ಧೈರ್ಯ, ಆ ಪಾಕಿಸ್ತಾನದ ಧ್ವಜವನ್ನು ಬಂದು ಅವರು ರಾಜಾರೋಷವಾಗಿ ತೆಗಿತಾರೆ. ಸೊ ಇದರಿಂದ ಅವರು ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಅವರ ಸಪೋರ್ಟ್ನ ಸೂಚಿಸ್ತಾ ಇದ್ದಾರೆ. ಅಲ್ಲಿ 26 ಜನ ಬಲಿಯಾಗಿದ್ದಾರೆ. ಇಡೀ ಭಾರತ ದೇಶ ಆ ಪಾಕಿಸ್ತಾನದ ವಿರುದ್ಧ ಹೇಳ್ತಿರ್ಬೇಕಾದ್ರೆ ಇವರು ಬಂದು ಆರಾಮಾಗಿ ಧ್ವಜನ ತೆಗಿತಾರೆ. ಅದು ತೆಗಿಬೇಕಾದ್ರೂ ಅಲ್ಲಿರೋರಿಗೆ ಏನೋ ಬೈದಿರೋ ಥರ ಅಥವಾ ಏನೋ ಸ್ಟ್ರಾಂಗಾಗಿ ಅವ್ರಿಗೆ ಹೇಳೋ ಥರ ಹೇಳ್ಬಿಟ್ಟು ತೆಗಿತಾ ಅನ್ನಿಸ್ತಾ ಇದೆ. ಇನ್ನು ಅಲ್ಲಿನ ಪೊಲೀಸರು ಏನು ಮಾಡಿದ್ದಾರೆ ಅಂತಂದರೆ, ಸೊ ಇವರನ್ನು ಏನು ಮುಸ್ಲಿಂ ಮಹಿಳೆಯರು ಅದನ್ನು ಧ್ವಜನ ರಿಮೂವ್ ಮಾಡಿದ್ದಾರೆ, ಅವರನ್ನು ವಶಪಡಿಸ್ಕೊಂಡ್ಬಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡೋದು ಬಿಟ್ಬಿಟ್ಟು ಆ ಧ್ವಜನ ಯಾರು ಅಂಟಿಸಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಅವರು ಪರ್ಮಿಷನ್ ತೊಗೊಂಡು ಮಾಡಬೇಕಿತ್ತು, ಅಲ್ಪಸಂಖ್ಯಾತರು ಇರೋ ಜಾಗದಲ್ಲಿ ಅಂಟಿಸಬಾರ್ದಿತ್ತು ಅಂತೆಲ್ಲ ಹೇಳಿದ್ದಾರೆ. ಏನು ಹೇಳಬೇಕು ಹೇಳಿ, ಅಲ್ಲಿ 26 ಜನ ಬಲಿಯಾಗಿದ್ದಾರೆ. ಪಾಕಿಸ್ತಾನ ಅಂತ ಎಲ್ಲ ದೃಢಪಟ್ಟು ಕೇಂದ್ರ ಸರ್ಕಾರ ಹಲವು ಒಪ್ಪಂದಗಳನ್ನು ಕ್ಯಾನ್ಸಲ್ ಮಾಡಿದೆ. ಇವರಿಲ್ಲಿ ಪಾಕಿಸ್ತಾನದ ಧ್ವಜವನ್ನು ತೆಗೆಯೋದ್ರ ಮುಖಾಂತರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ. ಸೊ ಎಲ್ಲಿವರೆಗೂ ಈ ಥರ ಜನಗಳು ನಮ್ಮಲ್ಲೇ ಇರಬೇಕಾದ್ರೆ, ಆಮೇಲೆ ಇಂಥ ಅಧಿಕಾರಿಗಳು ಇರಬೇಕಾದ್ರೆ, ಸೊ ಇಂಥ ಎಷ್ಟೋ ಘಟನೆಗಳಾದರೂ ನಾವು ಅಚ್ಚರಿ ಪಡಬೇಕಿಲ್ಲ. 2016ರಲ್ಲಿ ಉರಿ ದಾಳಿ, ಆಮೇಲೆ ಮುಂಬೈನ ತಾಜ್ ದಾಳಿ, ಆಮೇಲೆ 19ರಲ್ಲಿ ಪುಲ್ವಾಮಾ ದಾಳಿ, ಸೊ ಇವಾಗ ಪಹಲ್ಗಾಮ್ ದಾಳಿ. ಸೊ ಈ ಥರ ಇನ್ನೂ ಅನೇಕ ಘಟನೆಗಳು ಆಗ್ತಾನೇ ಇರ್ತವೆ. ಇನ್ನು ಈ ದಾಳಿಗೆ ಪ್ರತ್ಯುತ್ತರವಾಗಿ ನಮ್ಮ ಭಾರತ ದೇಶ ಹಲವು ಒಪ್ಪಂದಗಳನ್ನು ಮುರಿದು ಆ್ಯಕ್ಷನ್ಸ್ ತಗೊಂಡಿದೆ. ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಇಂಡಸ್ ವಾಟರ್ ಒಪ್ಪಂದ. ಸೊ ಈ ಇಂಡಸ್ ವಾಟರ್ ಒಪ್ಪಂದ ಏನಂದರೆ 1960ಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದ ಆಗಿರುತ್ತೆ. ಸೊ ಈ ಒಪ್ಪಂದದ ಪ್ರಕಾರ ಪೂರ್ವ ಭಾಗದ ನದಿಗಳೇನಿದ್ದಾವೆ, ಒಂದು 3 ನದಿಗಳು, ಸೊ ಅವನ್ನ ಇಂಡಿಯಾ ಕಂಟ್ರೋಲ್ಗೆ, ಮತ್ತು ಪಶ್ಚಿಮ ಭಾಗದ ನದಿಗಳೇನಿದ್ದಾವೆ ಅವನ್ನ ಪಾಕಿಸ್ತಾನದ ಕಂಟ್ರೋಲ್ಗೆ ಅಂತ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಇಂಡಸ್ ರಿವರ್ ಅಂದರೆ ಸಿಂಧೂ ನದಿ. ಸೊ ಈ ಸಿಂಧೂ ನದಿ ಭಾರತದ ಕಾಶ್ಮೀರ ಮುಖಾಂತರ ಪಾಕಿಸ್ತಾನವನ್ನು ಸೇರಿ ನೆಕ್ಸ್ಟು ಕೊನೆಗೆ ಅರಬ್ಬಿ ಸಮುದ್ರ ಸೇರುತ್ತೆ. ಸೊ ಇದ್ರದ್ದು ಬಹುತೇಕ ಭಾರತಕ್ಕೆ 30% ಯುಟಿಲೈಸ್ ಆದರೆ ಮೋಸ್ಟ್ 70% ಉಪಯೋಗ ಆಗೋದು ಪಾಕಿಸ್ತಾನಕ್ಕೆ. ಸೊ ಇವಾಗ ಭಾರತ ಏನು ಮಾಡಿದೆ, ಈ ಸಿಂಧೂ ನದಿ ಹರಿವಿಕೆಯನ್ನು ಸ್ಟಾಪ್ ಮಾಡಿದೆ. ಸೊ ಇದರಿಂದ ಈಗ ಅವರಿಗೆ ನೀರಿನ ಸಮಸ್ಯೆ ಆಗಿದೆ. ಸೊ ಇದಕ್ಕೆ ಅವ್ರೇನು ಹೇಳ್ತಿದ್ದಾರೆ ಅಂತಂದರೆ, ಒಂದು ಆ ಸಿಂಧೂ ನದಿಯಲ್ಲಿ ನೀರು ಹರಿಬೇಕು, ಇಲ್ಲಾಂದರೆ ಭಾರತೀಯರ ರಕ್ತ ಹರಿಯುತ್ತೆ ಅಂತ ಇವಾಗ ಅವರು ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ. ಸೊ ನಾವೆಲ್ಲಿವರೆಗೂ ಇವ್ರ ಮೇಲೆ ಒಂದು ಸ್ಟ್ರಿಕ್ಟಾಗಿ ಒಂದು ಸರ್ಕಾರ ಇವ್ರ ಮೇಲೆ ಆ್ಯಕ್ಷನ್ಸ್ ತೊಗೊಳ್ಳೋವರೆಗೂ ಸೊ ಈ ಥರ ಘಟನೆಗಳು ಸರ್ವೇಸ್ ನಡೀತಾನೆ ಇರ್ತವೆ. ಆಮೇಲೆ ನಮ್ಮೊಳಗಡೆ ಇಂಥ ಆ ಭಯೋತ್ಪಾದಕರಿಗಿಂತ ಇಲ್ಲಿ ನಮ್ಮೊಳಗಡೆ ಇಂಥ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರಿದ್ದಾರೆ. ಸೊ ಇರೋವರೆಗೂ ಇಂಥವ್ರನ್ನ ಮೊದಲು ನಾವು ದೇಶದಿಂದ ಆಚೆ ಕಳಿಸ್ಬೇಕು. ಸೊ ಇವರಿಗೆ ಅಷ್ಟೊಂದು ಪಾಕಿಸ್ತಾನದ ಮೇಲೆ ಪ್ರೇಮ ಇದ್ದರೆ ಪಾಕಿಸ್ತಾನಕ್ಕೆ ಹೋಗಲಿ, ಸೊ ಇಲ್ಲೇ ಹಾಕಿರಬೇಕು. ಸೊ ಅಲ್ವಾ, ಒಂದು ನೀವು ಎಲ್ಲಿರ್ತೀರ ಆ ದೇಶನ, ಆ ಜಾಗನ ನೀವು ಸಪೋರ್ಟ್ ಮಾಡಿ. ಇಲ್ಲ ನಿಮಗೆ ಯಾವ ದೇಶ ಸಪೋರ್ಟ್ ಮಾಡ್ತೀರೋ ಆ ದೇಶಕ್ಕೆ ನೀವು ಹೋಗಿ. ಅದು ಬಿಟ್ಬಿಟ್ಟು ನೀವು ಇರೋದಿಲ್ಲಿ, ಎಲ್ಲ ಸವಲತ್ತುಗಳೋದಿಲ್ಲಿ, ಬಟ್ ಸಪೋರ್ಟ್ ಮಾತ್ರ ಅವ್ರಿಗೆ ಮಾಡ್ತೀರಾ ಅಂದರೆ, ಆಮೇಲೆ ಇನ್ನು ಕೆಲವರು ಅವರು ಇಬ್ಬರು ಆ ಧ್ವಜನ ರಿಮೂವ್ ಮಾಡಿದರೆ, ಇನ್ನು ಕೆಲವರು ಆ ಧ್ವಜನ ರಿಮೂವ್ ಮಾಡೋಕ್ಕಾಗದೇ ಇದ್ದರೂ ಕೂಡ ಹೋಗಬೇಕಾದ್ರೆ ಅದನ್ನು ತುಳಿದೇ ಅದ್ರ ಮೇಲೆ ಹೋಗ್ದೇ ಅದ್ರ ಮಧ್ಯೆ ಗ್ಯಾಪಲ್ಲಿ ಹೋಗೋ ಪ್ರಯತ್ನ ಮಾಡಿದ್ದಾರೆ. ಇಂಥ ಜನಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ.